ಹಾಲಿನ ದರ ₹4 ಹೆಚ್ಚಳ ರೈತರಿಗೆ ಅನುಕೂಲ. ಎಚ್.ವಿ. ವೆಂಕಟೇಶ್. ರೈತರಿಗೆ ಅನುಕೂಲವಾಗಲೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೆಲ ದಿನಗಳ ಹಿಂದೆ ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರ ಸಭೆ ನಡೆಸಿ ಪ್ರತಿ ಲೀಟರ್ಗೆ ಹಾಲಿನ ದರ ₹4 ಹೆಚ್ಚಳ ಮಾಡಿ ಆದೇಶವನ್ನ ಮಾಡಿದರು. ಈ ಹಿನ್ನೆಲೆಯಲ್ಲಿ ಇಂದು ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟ ಮಂಡಳಿಯ ಸಭೆ ನಡೆಸಿ ರೈತರ ಪರ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತುಮುಲ್ ಅಧ್ಯಕ್ಷ ಹಾಗೂ ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಜನವರಿ ತಿಂಗಳಿಂದ ಬಿಸಿಲಿನ ತಾಪಕ್ಕೆ ಹಾಲಿನ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದ ಪ್ರತಿ ತಿಂಗಳು 4,25,00,000 ಹೊರೆಯಾಗುತ್ತಿದೆ. ರೈತರಿಗೆ ಸಹಾಯವಾಗಲಿ ಎಂದು ಇಂದಿನಿಂದ ಹಾಲಿನ ದರ ಏರಿಕೆ ಮಾಡಿರುವುದರಿಂದ ಈ ಹೊರೆಯ ಪ್ರಮಾಣ ಕಡಿಮೆಯಾಗಲಿದೆ. ಜೊತೆಗೆ ರೈತರಿಗೂ ಸಹ ಅನುಕೂಲವಾಗಿದೆ ಎಂದು ವೆಂಕಟೇಶ್ ಹೇಳಿದರು. ಹಾಲಿನ ದರ ಹೆಚ್ಚಳದ ಆದೇಶವು ಇಂದಿನಿಂದ ಜಾರಿಯಾಗಿ ಅನ್ವಯವಾಗಲಿದೆ ಎಂದ ವೆಂಕಟೇಶ್ ಅವರು, ಹಾಲಿನ ದರ ಹೆಚ್ಚಳ ಮಾಡಿ ಆ ಹಣ ರೈತರಿಗೆ ಸಿಗುವಂತೆ ಆದೇಶ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತು ಪಶುಸಂಗೋಪನಾ ಸಚಿವರಾದ ಕೆ. ವೆಂಕಟೇಶ್ ಅವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ವೇಳೆ ನಿರ್ದೇಶಕರುಗಳಾದ ಭಾರತಿ ದೇವಿ ಕೆಪಿ, ಎಂಕೆ ಪ್ರಕಾಶ್, ವಿ. ನಾಗೇಶ್ ಬಾಬು, ಎಸ್ಆರ್ ಗೌಡ, ಚಂದ್ರಶೇಖರ್ ರೆಡ್ಡಿ, ನಂಜೇಗೌಡ, ಸಿವಿ ಮಹಾಲಿಂಗ, ಡಿ. ಕೃಷ್ಣಕುಮಾರ್, ಸಿದ್ದಲಿಂಗಯ್ಯ, ಬಿಎನ್ ಶಿವಪ್ರಕಾಶ್, ತುಮುಲ್ ಎಂಡಿ ಶ್ರೀನಿವಾಸ್ ಸೇರಿ ಇತರೆ ಅಧಿಕಾರಿಗಳು ಹಾಜರಿದ್ದರು. ಎಲ್ಲ ಆಡಳಿತ ಮಂಡಳದ ಸಭೆಯನ್ನು ಸೇರಿ ಅವತ್ತು ಸಭೆಯಲ್ಲಿ ₹2 ಹಣವನ್ನು ಏನು ನಮ್ಮ ತುಮಕೂರು ಹಾಲು ಒಕ್ಕೂಟ ಆಡಳಿತ ಮಂಡಳಿ ಸಭೆಯನ್ನು ಕರೆದಿರುವ ಉದ್ದೇಶ ಏನಂದರೆ 1/4/2025 ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಘನವಿತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರೈತರಿಗೋಸ್ಕರ ಪ್ರತಿ ಲೀಟರ್ಗೆ 4 ದರವನ್ನು ಏರಿಸಿದ್ದಾರೆ. ಅದರಿಂದ ತುರ್ತು ಸಭೆಯನ್ನು ಕರೆದು ಇವತ್ತು ನಾವು ₹4 ರೇಟನ್ನು ರೈಸ್ ಮಾಡಿದ್ದೀವಿ. ಅದರ ಪ್ರಯುಕ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಬಿಸಿಲಿರೋದ ಕಾರಣ ಹಾಲು ಶೇಖರಣೆ ಕಮ್ಮಿಯಾಗಿತ್ತು. ಆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಳದ ಸಭೆಯನ್ನು ಸೇರಿ ಅವತ್ತು ಸಭೆಯಲ್ಲಿ ₹2 ಹಣವನ್ನು ರೈತರಿಗೆ ₹2 ರೈಸ್ ಮಾಡಿದ್ವಿ. ಅದರ ಪ್ರಯುಕ್ತ ಈಗ 49 ದಿವಸಕ್ಕೆ ತಿಂಗಳಿಗೆ 4,21,00,000 ನಮಗೆ ಹೊರೆಯಾಗ್ತಾ ಇತ್ತು ಒಕ್ಕೂಟಕ್ಕೆ. ಹಾಗಾಗಿ ಈಗ ಸರ್ಕಾರದ ವತಿಯಿಂದ ₹4 ಹಣವನ್ನು ನೇರವಾಗಿ ರೈತರಿಗೆ ಜಮೆ ಆಗೋದ್ರ ಮುಖಾಂತರ ರೈತರಿಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಒಕ್ಕೂಟದ ಹಿತದೃಷ್ಟಿಯಿಂದ ನಾವು ಹಿಂದೆ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರ ತಗೊಂಡ 2 ಪ್ರೋತ್ಸಾಹಧನವನ್ನು ಹಿಂಪಡೆದು ₹4 ಹಣವನ್ನು ರೈತರಿಗೆ ನೇರವಾಗಿ ಪಾಸಾಗಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆಯಿಂದ 1/4/2025 ಮಂಗಳವಾರದಿಂದ ಬೆಳಗ್ಗೆ ₹4 ಹಣವನ್ನು ರೈತರಿಗೆ ನೇರವಾಗಿ